ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಬಸವರಾಜ್ ಗೌಡರ್. ನಾನು ಸರ್ಕಾರಿ ಪ್ರೌಢಶಾಲೆ ಬಾಮಿಹಾಳದಲ್ಲಿ 9ನೇ ತರಗತಿಯನ್ನು ಓದುತ್ತಿದ್ದೇನೆ. ಇವತ್ತಿನ ದಿನ ನಾವು ದ್ರವ್ಯದ 3 ವಿಧಗಳಾದ ಘನ, ದ್ರವ, ಅನಿಲ ಇವುಗಳು ಸಂಕೋಚನೆ ಅಥವಾ ಸಂಪೀಡನೆಗೆ ಒಳಗಾಗುತ್ತವೆ ಎಂದು ಪರೀಕ್ಷಿಸುತ್ತಿದ್ದೇವೆ. ಮಾರ್ಗದರ್ಶಿ ಶಿಕ್ಷಕರು ಶ್ರೀ ಎಂ ಧಾರವಾಡ ಮತ್ತು ಮುಖ್ಯೋಪಾಧ್ಯಾಯರು ಶ್ರೀಮತಿ MD ಕಟ್ಕೋಳ್. ಮೊದಲನೇದಾಗಿ ನಾವು ಸಂಕುಚಿತ ಎಂದರೇನು ಎಂದು ನೋಡಬೇಕಾದರೆ, ಸಂಕುಚಿತ ಎಂದರೆ ದ್ರವ್ಯದ ಕಣಗಳ ನಡುವಿನ ಖಾಲಿ ಸ್ಥಳಾವಕಾಶವನ್ನು ಕಡಿಮೆ ಮಾಡುವುದನ್ನು ಸಂಕುಚಿತ ಎನ್ನುವರು. ಇದು ಇವತ್ತು ನಾವು ಮಾಡುವಂತಹ ಪ್ರಯೋಗದ ವಿಧಾನವಾಗಿದೆ. ಈ ಪ್ರಯೋಗಕ್ಕೆ ಬೇಕಾದಂತಹ ಸಾಮಗ್ರಿಗಳು 3 ಸಿರಿಂಜ್ಗಳು, ನೀರು ಮತ್ತು ಉಪ್ಪು ಇತ್ಯಾದಿಗಳನ್ನು ನಾವು ಬಳಸಿಕೊಳ್ಳಬಹುದು. ಮೊದಲನೇದಾಗಿ ನಾವು ಈ ಪ್ರಯೋಗಕ್ಕೆ ಬೇಕಾದಂಥ ವಸ್ತುಗಳನ್ನು ಸಿದ್ಧಪಡಿಸಿಕೊಂಡೆವು. ಈಗ ನಾವು ಸಿರಿಂಜಿನ ಹಿಂದಿನ ಪಿಸ್ಟನ್ಗಳನ್ನು ತೆಗೆಯೋಣ. ಅದರಲ್ಲಿ ವಸ್ತುಗಳನ್ನು ಹಾಕಿಕೊಳ್ಳೋಣ. ಮೊದಲನೇ ಸಿರಿಂಜಿಗೆ ಉಪ್ಪನ್ನು ಹಾಗೂ 2ನೇ ಸಿರಿಂಜ್ಗೆ ನೀರನ್ನು, 3ನೇ ಸಿರಿಂಜನ್ನು ಖಾಲಿ ಬಿಟ್ಟಿದ್ದೇವೆ. ಉಪ್ಪು ಹಾಕಿದ ಸಿರಿಂಜನ್ನು ತೆಗೆದುಕೊಂಡಾಗ ನಾವು ಅದನ್ನು ಎಷ್ಟೇ ಪ್ರೆಸ್ ಮಾಡಿ ಒತ್ತಡ ಹಾಕಿದರೂ ಅದು ಉಪ್ಪು ಹೊರಗೆ ಬರಲಿಲ್ಲ. ಇದರಿಂದ ನಮಗೆ ತಿಳಿದು ಬರುತ್ತದೆ ಘನವಸ್ತುಗಳಲ್ಲಿ ಸಂಕುಚಿತ ಅತಿ ಕಡಿಮೆ ಇದೆ ಎಂದು. ಎರಡನೇದಾಗಿ ನಾವು ದ್ರವ ವಸ್ತುವಾದ ನೀರನ್ನು ಸಿರಿಂಜಿನ ಒಳಗಡೆ ಹಾಕಿ ಪ್ರೆಸ್ ಮಾಡಿದಾಗ ಸ್ವಲ್ಪವೇ ಒತ್ತಡ ಹಾಕಿದ್ದರೂ ಅದು ನೀರು ಹೊರಗೆ ಬಂತು. ಇದರಿಂದ ನಮಗೆ ತಿಳಿದು ಬರುತ್ತದೆ ದ್ರವ ವಸ್ತುವಿನಲ್ಲಿ ಸಂಕುಚಿತ ಅತಿ ಹೆಚ್ಚಿದೆ. ಆದ ಅನಿಲ ವಸ್ತುವಿನಲ್ಲಿ ಅಂದರೆ ಈ ಸಿರಿಂಜಿನಲ್ಲಿ ನಾವು ಏನೂ ಹಾಕಿರಲಿಲ್ಲ. ಆದರೆ ಇದನ್ನು ನಾವು ಪ್ರೆಸ್ ಮಾಡಿದಾಗ ಸ್ವಲ್ಪವೇ ಒತ್ತಡವನ್ನು ಹಾಕಿದರೂ ಕೂಡ ಅದು ಬಹುಬೇಗನೆ ಬಂತು. ಆದ್ದರಿಂದ ನಮಗೆ ತಿಳಿಯುತ್ತದೆ ಅನಿಲದಲ್ಲಿ ತುಂಬ ಸಂಕುಚಿತ ಇದೆ ಎಂದು. ಈ ಪ್ರಯೋಗದಿಂದ ನಮಗೆ ಈ ರೀತಿಯಾಗಿ ದ್ರವ್ಯದ 3 ವಿಧಗಳು ಹೇಗೆ ಸಂಕುಚಿತ ಹೊಂದಿವೆ ಎಂದು ತಿಳಿದು ಬರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.